ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ
ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು. ಆಸ್ತಿ ಕಲಹದ ಹಿನ್ನೆಲೆ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲೇ ಚೆನ್ನಪ್ಪ ನಾರಿನಾಳ್ ಕೊಲೆಯಾಗಿರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ ರವಿ ನಾರಿನಾಳ್ ಮತ್ತು ಸಹಚರರು ಕೊಲೆ ಮಾಡಿರೋದು. ತಾವರಗೆರೆ ಪೊಲೀಸರಿಗೆ 10 ಮಂದಿಯ ವಿರುದ್ಧ ಈಗ ದೂರನ್ನು ನೀಡಲಾಗಿದೆ. ರವಿ ನಾರಿನಾಳ್ ಹಾಗೂ ಕೊಲೆಯಾದ ಚೆನ್ನಪ್ಪ ನಾರಿನಾಳ್ ಕುಟುಂಬದ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ಕಲಹ ಇತ್ತು.